ಹಲೋ ಹಾಯ್, ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಇವತ್ತು ಸಂಡೇ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀರಿ. ಇಲ್ಲಿ ತಿಂಡಿಗೆ ಅಂತ ನಿಲ್ಲಿಸಿದ್ದೀರಿ. ಫ್ಯಾಮಿಲಿ ಫುಲ್ ಹೋಗಿದ್ದೀರಿ ನಾವು ಇವತ್ತು ಸಂಡೇ. ಯಾರಿಗೇನು ಬೇಕೋ ತೊಗೊಂಡಿದ್ದಾರೆ. ದೋಸೆ, ಪೂರಿ, ಇಡ್ಲಿ ತೊಗೊಂಡ್ರು. ಆಮೇಲೆ ನಾವು ಹೊರಟಿದ್ದೆ ತಿಂಡಿ ತಿಂದ್ಕೊಂಡು ಪಾಂಡುಪುರ ಹತ್ರ ಇರೋ ಉಕ್ಕಡ ಮಾರಮ್ಮ ದೇವಸ್ಥಾನಕ್ಕೆ. ನಾವು 12 ವರ್ಷಕ್ಕೆ ಮುಂಚೆ ಇಲ್ಲಿ ಬಂದಿದ್ರಿ, ಹರಕೆ ಮಾಡ್ಕೊಂಡಿದ್ರಿ ನಾವು. ಈಗ ಬಂದಿದ್ದೀರಿ ಮತ್ತೆ ಹರಕೆ ತೀರ್ಸೋಕ್ಕೆ. ಈಗ ನಮ್ಮ ಅತ್ತೆ ಬೇಗ ಹೋಗ್ತಾ ಇದ್ದಾರೆ ಫಾಸ್ಟಾಗಿ, ಲೇಟಾಗುತ್ತೆಮ್ಮ ಅಂತ. ಪೂಜೆ ಸಾಮಾನು ತೊಗೊಬೇಕು ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಈ ಕಡೆ ಸೈಡ್ ಬಂದರೆ ನಮ್ಮ ಅತ್ತೆ ತಂಗಿ ಇದ್ದರು. ಇಲ್ಲಿ ತೊಗೊಬನ್ನಿರಿ ಅಂದರು. ಅಲ್ಲೋಗಿ ಅವರು ತೊಗೊತಾಯಿದ್ರು. ತೊಗೊಂಡ್ರಿ 150 ಕೊಟ್ಟು ಪೂಜೆ ಸಾಮಾನು. ಆಮೇಲೆ ರಶ್ ಇರೋದ್ರಿಂದ ಬೇಗ ಒಳಗಡೆ ಹೋಗಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ ಒಳಗಡೆ. ಇಲ್ಲಿ ನಮ್ಮ ಅತ್ತೆ ತಮ್ಮ ಮಗ ಒಬ್ಬರು ಒಳಗಡೆ ಕಳಿಸ್ತಾ ಇದ್ದಾರೆ, ಬೇಗ ಹೋಗ್ರಿ, ಇದು ಮಾಡ್ತಾರೆ, ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಹರಕೆ ಮಳ್ಳಕ್ಕಿ ತುಂಬಬೇಕಾಯಿತು. ಈ ಕಡೆ ಸೈಡಿಂದ ಬಿಡ್ತಾರೆ ಮಳ್ಳಕ್ಕಿ ತುಂಬೋರು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ರಿ. ಇಲ್ಲಿ ಎಳ್ಳು ಎಸಿತಾಯಿದ್ರು ದೇವ್ರ ಮೇಲೆ. ಹೊರಗಡೆ ಬಂದರೆ ಕೋಳಿ ಕುರಿ ಎಲ್ಲ ಯಾರು ಕಟ್ ಮಾಡೋಕ್ಕೆ ಅಲ್ಲಿ ಕಾಯ್ತಾಯಿದ್ರು ಜನ. ಇಲ್ಲಿ ಬಂದು ಸ್ವಲ್ಪ ಹೊರಗಡೆ ಬಂದರೆ ಅಲ್ಲಿ ತಡೆ ಹೊಡಿತಾಯಿದ್ರು. ಇಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಮಕ್ಕಳೆಲ್ಲ ಯಾವ ಥರ ಏನು ಮಾಡ್ತಾರೆ ಅಂತ. ಇಲ್ಲಿ ನಮ್ಮ ಅತ್ತೆ ಫ್ಯಾಮಿಲಿ ಅವರು ತಮ್ಮಂದರು ತಂಗಿ ಅವರೆಲ್ಲ ಓಡಿಸ್ಕೊತಾಯಿದ್ರು. ನಾವು ಇಲ್ಲಿ ಕುತ್ಕೊಂಡಿದ್ರಿ ಸ್ವಲ್ಪ. ಆಮೇಲೆ ಇವನು ಏನಾದರೂ ಕೊಡಿಸು ಬಾಮ್ಮ ಅಂದ. ಇಲ್ಲಿ ಬಂದು ಏನು ಬೇಕು ಅಂದರೆ ಏನೂ ಇಲ್ಲ ಆಟ ಸಾಮಾನು ಅಂತ ಕೈಗೊಂದು ಬಳೆ ತಗೊಂಡ. ಇಲ್ಲಿ ಹೊರಗಡೆ ಬಂದೆ. ಆಮೇಲೆ ಒಂದು ಹಾಲ್ ಥರ ಮಾಡಿದ್ರು, ಅಲ್ಲಿ ಹೊರಟ್ರಿ ನಾವು. ಅಲ್ಲೋಗಿ ಪುದೀನ, ಕೊತ್ತಂಬರಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ರಿ. ಎಲ್ಲ ಬಿಡಿಸ್ಕೊಂಡ್ಮೇಲೆ ಚಿಕನ್ ಬರೋದು ಲೇಟ್ ಆಯಿತು ಅಂತ ತೊಗೊಂಬಂದರು. 17 kg ಚಿಕನ್ ತೊಗೊಂಬಂದಿದ್ರು. ಚಿಕನ್ ಫ್ರೈಗೆ ಅರ್ಧ ತೊಗೊತಾಯಿದ್ರು, ಫ್ರೈಗೇನು ಬಿರಿಯಾನಿಗೆ ಸ್ವಲ್ಪ ಅಂತ. ಎರಡೂ ಕಡೆ ಇಟ್ಟರು ಸ್ಟವ್ ಮೇಲೆ, ಬೇಗ ಆಗಲಿ ಅಂತ. 1 ಗಂಟೆ ಆಗೋಯಿತು ಅಂತ ಎರಡೂ ಕಡೆ ಇಟ್ಟರು. ನಮ್ಮ ಅತ್ತೆನೂ ನಮ್ಮ ಅತ್ತೆ ತಂಗಿ ನಮ್ಮ ಮೈದ ಅವರು ಇಬ್ಬರು ಮಾಡ್ತಾಯಿದ್ರು, ಅಡುಗೆ ಮಾಡ್ತಾಯಿದ್ರು. ಬೇಗ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಎಡೆ ಇಡಬೇಕು ಅಂದ್ಬಿಟ್ಟು ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡ್ರು. ತಟ್ಟೆಯಲ್ಲಿ ಇಟ್ಕೊಂಡು ಆಮೇಲೆ ತೊಗೊಂಡೋಗಿ ಕೊಟ್ಟರು. ಆಮೇಲೆ ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತ ಇದ್ದರು, ಗಲಾಟೆ ಮಾಡ್ತಾಯಿದ್ರು. ಆಮೇಲೆ ಎಲ್ಲರಿಗೂ ಎಲ್ಲ ಹಾಕಿ ಊಟಕ್ಕೆ ಕುಳಿಸಿ ಬಡಿಸಿದ್ರು. ನಾವೆಲ್ಲ ಒಂದು 30 ಜನ ಹೋಗಿದ್ರಿ. ಎಲ್ಲ ನಮ್ಮ ಅತ್ತೆ ಫ್ಯಾಮಿಲಿನೇ ಎಲ್ಲ ಊಟ ಮಾಡ್ತಾಯಿದ್ದಾರೆ. ನಾವು 12 ವರ್ಷಕ್ಕೆ ಮುಂಚೆನೂ ಎಲ್ಲರೂ ಹೋಗಿದ್ರಿ ಇದೇ ಥರ. ಆಗ ಬಸ್ ಮಾಡ್ಕೊಂಡು ಹೋಗಿದ್ರಿ. ಈಗ ಅವ್ರವ್ರ ಮನೆಗೆ ಕಾರಲ್ಲೇ ಬಂದಿದ್ರು ಎಲ್ಲರೂ. ಆಮೇಲೆ ಊಟ ಆಯಿತು ಎಲ್ಲರದೂ. ಆಮೇಲೆ ಇದು ಬಲಮುರಿ ಫಾಲ್ಸ್ಗೆ ಹೋಗ್ಬೇಕು ಅಂತ ಹುಡುಗರೆಲ್ಲ ಗಲಾಟೆ ಮಾಡ್ತಾಯಿದ್ರು. ಅಲ್ಲೋಗಿ ಮೀನು, ಏಡಿಕಾಯಿ ನೋಡ್ತಾಯಿದ್ರು, ಬೇಕು ಅಂತ ಗಲಾಟೆ ಮಾಡ್ತಾಯಿದ್ರು. ಆಮೇಲೆ ಒಳಗಡೆ ಹೋಗಿ ಹೇಳಿ ಇದು ಮಾಡಿದ್ರು. ಇವರಿಬ್ಬರು ತೀಟ ಮಾಡ್ತಾಯಿದ್ರು. ಅಲ್ಲಿ ಎಣ್ಣೆಯಲ್ಲಿ ಹಾಕಿದ್ರು ಫ್ರೈ. ಆಮೇಲೆ ಎಗ್ ರೈಸು ಇದು ಬೇಕು ಅಂದರು, ಆರ್ಡ್ರ್ ಮಾಡಿದರು. 1/2 hour ಲೇಟ್ ಆಯಿತು. ತಂದು ಕೊಟ್ಟರು. ಫಿಶ್ ಫ್ರೈ ಫಸ್ಟ್ ಕೊಟ್ಟು ಆಮೇಲೆ ಏಡಿಕಾಯಿ ಕೊಟ್ಟರು. ಎಲ್ಲ ತಿಂದಾದಮೇಲೆ
ಏಡಿಕಾಯಿನೂ ತಿಂದರು ಹುಡುಗರು. ಅಲ್ಲಿ ನೀರಿಗೆ ಹೋಗಬೇಕು ಅಂತ ಗಲಾಟೆ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡಿ ವಾಪಸ್ ಬಂದ್ರಿ ಫ್ರೆಂಡ್ಸ್. ಬಾಯ್.